ಇನ್ನು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಸಚಿನ್ ಪ್ರಾಣತ್ಯಾಗಕ್ಕೆ ಸರ್ಕಾರ ಉತ್ತರವನ್ನು ಕೊಡಬೇಕು. ಸಚಿನ್ ಬರೆದಿದ್ದ ಡೆತ್ ನೋಟ್ ಡೌಟು ಅಂತ ಹೇಳ್ತಾ ಇದ್ರು. FSL ವರದಿ ಡೆತ್ ನೋಟ್ ಅಸಲಿ ಅಂತ ಹೇಳ್ತಾ ಇದೆ. ಹೀಗಾಗಿ ಸುಳ್ಳು ಹೇಳಿ ಸಚಿವ ಖರ್ಗೆ ಫೇಲ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅನುಮಾನ ವ್ಯಕ್ತಪಡಿಸಿದ್ರು. ಹಿಂದುಳಿದ ವರ್ಗದ ಬಗ್ಗೆ ಪ್ರೀತಿ ಪ್ರೇಮ ಇದ್ರೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಬೇಕು. ಪ್ರಕರಣ CBI ತನಿಖೆ ವಹಿಸಬೇಕು ಎನ್ನುವುದಾಗಿ ಛಲವಾದಿ ನಾರಾಯಣಸ್ವಾಮಿ ಅವರು ಆಗ್ರಹಿಸಿದ್ದಾರೆ. ಅಷ್ಟೇ ಮಾನ್ಯ ಬಂಧುಗಳೇ, ಈಗಾಗಲೇ ಬೀದರ್ನ ಗುತ್ತಿಗೆದಾರನ ವಿಚಾರ ಇಡೀ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಸದ್ದು ಮಾಡ್ತಾ ಇದೆ. ನಿನ್ನೆವರೆಗೆ 7 ಪುಟಗಳ ಡೆತ್ ನೋಟೇ ಅದು ಡೌಟು ಅಂತಕ್ಕಂಥ ಮಾತುಗಳನ್ನು ಎಲ್ಲರೂ ಮಾತಾಡ್ತಿದ್ರು. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಅದೇ ಮಾತನ್ನು ಹೇಳಿದರು. ನೀವೇನಾದರೂ ಮಾತಾಡೋದಿದ್ರೆ ದಾಖಲೆ ಇಟ್ಕೊಂಡು ಮಾತಾಡಬೇಕು ಅಂತ ಹೇಳ್ತಾರೆ. ದಾಖಲೆ ನಾವು ತೋರಿಸಿದ್ರು ಕೂಡ ಅದು ದಾಖಲೆ ಅಲ್ಲ ಅವ್ರಿಗೆ, ಅದು ಏನೋ ಬೇರೆ ನಾವು ತಪ್ಪುದಾರಿಗೆಳೆಯಲಿಕ್ಕೆ ಮಾಡ್ತಾ ಇರತಕ್ಕಂಥದ್ದು ಅಂತ ಅವರ ಅನಿಸಿಕೆಯನ್ನು ಆಗಾಗ ಹೊರಗೆ ಹಾಕ್ತಾರೆ. FSL ರಿಪೋರ್ಟ್ ಬಂತು, 7 ಪುಟಗಳದು ಅವನೇ ಬರೆದಿರೋದು ಸಚಿನ್ ಅಂತಕ್ಕಂಥದ್ದು ಸಾಬೀತಾಗಿದೆ. ನೀವು ಅಲ್ಲೆಗಳಿದ ಈ ಪತ್ರ ಇದು ನಕಲಿ ಅಲ್ಲ, ಅಸಲಿ ಅಂತಕ್ಕಂಥದ್ದನ್ನು ಈಗ ಡಿಪಾರ್ಟ್ಮೆಂಟೇ ಹೇಳಿದೆ. ಯು ಫೇಲ್ಡ್ ಇನ್ ಫಸ್ಟ್ ಪಾಯಿಂಟ್. ನೀವು ಈಗಾಗಲೇ 1 ಪಾಯಿಂಟಲ್ಲಿ ನೀವು ಫೇಲ್ ಆದ್ರಿ. ಎರಡನೇದು, ಆ ಸಚಿನ್ಗೆ ಪ್ರಾಣ ತ್ಯಾಗಕ್ಕೆ ಉತ್ತರ ಸರ್ಕಾರ ಕೊಡಬೇಕು. ಇದರಿಂದ ಇರ್ತಕ್ಕಂಥವ್ರು ಯಾರು, ಏನು ನಿಜಾನ, ಅದು ಏನಾಯಿತು ಅಂತ. ನಾನು ದುಡ್ಡಿನ ವಿಚಾರದಲ್ಲಿ ಮಾತಾಡೋದಿಲ್ಲ, ಅದು ವ್ಯಾಪಾರ ವ್ಯವಹಾರ ಇರತಕ್ಕಂಥದ್ದನ್ನು ಅದು ಕೂಲಂಕುಷವಾಗಿ ತನಿಖೆ ಮಾಡಿದಾಗ ಅದು ಹೊರಬರ್ತದೆ. ಅದಕ್ಕೆ ನೀವು ಸರ್ಕಾರ ಉತ್ತರ ಕೊಡ್ರಿ. ಮೂರನೇ ವಿಚಾರ, ಅವರ ಕುಟುಂಬಕ್ಕೆ ಥ್ರೆಟ್ ಇದೆ. 5 ಜನ ಹೆಣ್ಣು ಮಕ್ಕಳಿದ್ದಾರೆ. ಅವರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರುಣೆ ಇರಬೇಕು. ಒಂದು ಹಿಂದುಳಿದ ಸಮಾಜ, ಅದರ ಬಗ್ಗೆ ಕರುಣೆ ಇರಬೇಕು. ನೀವು ಹಿಂದುಳಿದವರ ಬಗ್ಗೆ ಪ್ರೇಮ ಪ್ರೀತಿ ಇದ್ದರೆ ಅದನ್ನು ತಾವು ಮಾಡಿ. ಮೂರನೇ ವಿಚಾರ, ಸುಪಾರಿ. 4 ಹೆಸರುಗಳು ಇದರಲ್ಲಿದೆ. ಸುಪಾರಿ ವಿಚಾರದಲ್ಲಿ ಸರ್ಕಾರ ಸೀರಿಯಸ್ನೆಸ್ಸನ್ನು ತೋರಿಸಲೇಬೇಕು. ಈಗ ಮುಂದೆ 4 ಜೀವಗಳಿತ್ತು. ಇದು ಇಂಟರ್ ಸ್ಟೇಟ್ ಮ್ಯಾಟ್ರ್ ಅಂತ ನಿನ್ನೆನೇ ನಾನು ಹೇಳಿದ್ದೇನೆ. ಅದಕ್ಕೆ ಇದನ್ನು ನೀವು COD CID ಮಾತೇ ಎತ್ತಬಾರ್ದು. ನೀವು CBIಗೆ ಕೊಡಬೇಕು. ಯಾಕೆ ಕೊಡಬೇಕು ಅಂತಂದರೆ, SI ವಿಷಯ ಬಂತು. ಗುಲ್ಬರ್ಗಾದಲ್ಲಿ ಸಬ್ ಇನ್ಸ್ಪೆಕ್ಟರ್ಸ್ ಏನೋ ಎಕ್ಸಾಮ್ನಲ್ಲಿ DR ಪಾಟೀಲ್ ಅನ್ನೋರಿಗೆ ನೀವು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53,
ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.